ಹೆಲೋ ವಿವರ್ಸ್, ಇವತ್ತು ನಾನು ನಿಮಗೆ 7th ಸ್ಟ್ಯಾಂಡರ್ಡ್ ಪಾರ್ಟ್ 1 ಯೂನಿಟ್ 1 ಹೆಲ್ದಿ ಲೈಫ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಸೊ ಇದು ಯಾರನ್ನ ಬರೆದಿದ್ದಾರೆ ಅಂದರೆ ಪೆಡ್ರೋ ಪೆಬಲ್ ಸ್ಯಾಕ್ರಿಸ್ಟೈನ್ ಅನ್ನೋರು ಬರೆದಿದ್ದಾರೆ. ಸೊ ಹೆಲ್ತಿ ಲೈಫ್ ಏನಿದೆ ಇದರಲ್ಲಿ ಹೆಲ್ದಿ ಲೈಫಲ್ಲಿ ಅಂತ ಹೇಳಿದ್ರೆ, ಸೊ ಆರೋಗ್ಯವಾದಂತಹ ಜೀವನ ಯಾವ ಥರ ಇರುತ್ತೆ ಅಂತ ಈ ಲೆಸನಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ಮಾರ್ನಿಂಗ್ ವಾಕ್, ನೀವು ಆರೋಗ್ಯ ಇರಬೇಕು, ನಿಮಗೆ ಹೆಲ್ದಿ ಇರಬೇಕು ಅಂದರೆ ಏನೇನು ಮಾಡಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ವೇಕಪ್ ಅರ್ಲಿ ಆ್ಯಂಡ್ ವಾಕ್, ಬೇಗ ಎದ್ದೊಳಿ, ನೀವು ಬೇಗ ಎದ್ಬಿಟ್ಟು ವಾಕ್ ಮಾಡಿ ಅಂತ ಹೇಳಿದ್ದಾರೆ. ಮಾರ್ನಿಂಗ್ ಡ್ಯೂ ಫ್ರೆಶ್ನೆಸ್ ಇನ್ ದ ಏರ್, ಸೊ ಡ್ಯೂ ಅಂದರೆ ಇಬ್ಬರು ಜೊತೆಯಲ್ಲಿ ಅಂತ ಹೇಳ್ತೀವಲ್ಲ, ಅದು ಜೊತೆಯಲ್ಲಿ ನೀವು ಮಾರ್ನಿಂಗ್ದು ಫ್ರೆಶ್ ಏರ್ನ ತಗೊಳ್ಳಿ ಅಂತ ಹೇಳಿದ್ದಾರೆ. ಬಿಸೈಡ್ ಎ ರಿವರ್ ಕಾಮ್ ಆ್ಯಂಡ್ ಕೂಲ್, ಎಲ್ಲಾದರೂ ರಿವರ್ ಕೂಡ ಇದ್ರೂ ಮಾರ್ನಿಂಗ್ ಎಷ್ಟು ಚೆನ್ನಾಗಿ ನೀವು ವಾಕ್ ಮಾಡ್ತಾ ಇದ್ರೆ ಕಾಣಿಸುತ್ತೆ ಅಂತ ಹೇಳಿದ್ದಾರೆ. ಫಾರ್ಮರ್ಸ್ ವರ್ಕಿಂಗ್, ಬರ್ಡ್ಸ್ ಚಿರ್ಪಿಂಗ್, ಅಲ್ಲಿ ನೀವು ವಾಕ್ ಮಾಡ್ತಾ ಏನು ನೋಡ್ಬೋದು, ಫಾರ್ಮರ್ಸ್ ವರ್ಕ್ ಮಾಡ್ತಾ ಇರೋದನ್ನ ನೀವು ನೋಡ್ಬೋದು. ಮತ್ತು ಬರ್ಡ್ಸ್ ಚಿರ್ಪಿಂಗ್ ಅಂದರೆ ಪಕ್ಷಿಗಳು ಎಷ್ಟು ಹಾರಾಡ್ತಾ ಕೂಗಾಡ್ಕೊಂಡು ನಗ್ನಗ್ತಾ ಅವ್ರು ಮಾತಾಡ್ತಾ ಇರುತ್ತಲ್ಲ, ಚಿರ್ಪಿಂಗ್ ಮಾಡ್ತಾ ಇರ್ತಾರೆ. ಸೊ ಅದು ಕೂಡ ನೀವು ಕೇಳಿಸ್ಕೊಳ್ಬಹುದು ಮಾರ್ನಿಂಗ್ ವಾಕ್ ಮಾಡ್ತಾ ಇರುವಾಗ. ಪೀಪಲ್ ಡೂಯಿಂಗ್ ಎಕ್ಸಸೈಸ್, ಮತ್ತು ಮಾರ್ನಿಂಗ್ ಏನು ಮಾಡ್ತಾರೆ ಜನಗಳು ಇದನ್ನು ಎಕ್ಸಸೈಸ್ ಕೂಡ ಮಾಡ್ತಾರೆ. ಕಮ್ ಬ್ಯಾಕ್ ಅಟ್ ಸನ್ರೈಸ್ ಏನಾಗ್ತಾ ಇದೆ, ಸನ್ರೈಸ್ ಅಂದರೆ ಸನ್ ರೈಸ್ ಆಗ್ತಾ ಇರೋದನ್ನ ನೀವು ಕೂಡ ನೋಡಬಹುದು ಅಂತ ಹೇಳ್ತಾ ಇದ್ದಾರೆ. ಕೀಪ್ ಹೆಲ್ತಿ ದಿಸ್ ವೇ, ಈ ಥರ ನೀವು ನಿಮ್ಮನ್ನು ಹೆಲ್ದಿಯಾಗಿ ಆರೋಗ್ಯವಾಗಿ ಇಟ್ಕೊಳ್ಬಹುದು ಅಂತ ಹೇಳಿದ್ದಾರೆ ಇವರು ಪೆಡ್ರೋ ಪೆಬಲ್ ಸ್ಯಾಕ್ರಿಸ್ಟೈನ್. ಸೊ ಲೆಟ್ಸ್ ಮೂವ್ ಆನ್, ಲೆಸನ್ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ. ಸೊ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹೆಲ್ತಿ ಲೈಫ್, ಆರೋಗ್ಯವಾಗಿರುವಂತಹ ಜೀವನ ಯಾವ ಥರ ಇರುತ್ತೆ ಅಂತ ಒಂದು ಕಥೆಯನ್ನು ಕೊಟ್ಟಿದ್ದಾರೆ. ಸೊ ನೋಡೋಣ ಆ ಕತೆ ಏನು ಅಂತ. ಮೆನಿ ಇಯರ್ಸ್ ಎಗೋ ಎವ್ರಿ ಒನ್ ವಾಸ್ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿ. ಸೊ ಎಷ್ಟೋ ಕಾಲದ ಹಿಂದೆಗಡೆ ಎಲ್ಲ ಕೂಡ ಸ್ಟ್ರಾಂಗ್, ಶಕ್ತಿಶಾಲಿ ಮತ್ತು ಹೆಲ್ದಿ, ಆರೋಗ್ಯವಾಗಿದ್ದರು. ದೇ ಏಟ್ ವೆರೈಟೀಸ್ ಆಫ್ ಫುಡ್ ಆ್ಯಂಡ್ ಲವ್ಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಅವ್ರು ಏನನ್ನ ತಿಂತಾ ಇದ್ರು ಅಂದರೆ ಫುಡ್ಡಲ್ಲಿ ವೆರೈಟೀಸ್ ಫುಡ್ಡನ್ನ ತಿಂತಾ ಇದ್ರು. ಅವರಿಗೆ ಫ್ರೂಟ್ಸ್, ಫಲಗಳು ಮತ್ತು ವೆಜಿಟೇಬಲ್ಸ್ ತುಂಬ ಇಷ್ಟ ಇತ್ತು ಅವರಿಗೆಲ್ಲ. ದೇ ಟುಕ್ ಡೈಲಿ ಎಕ್ಸಸೈಸ್, ಅವ್ರು ಮತ್ತೆ ಏನು ಮಾಡ್ತಾಯಿದ್ರು, ಡೈಲಿ ಎಕ್ಸಸೈಸ್ ಕೂಡ ಮಾಡ್ತಾಯಿದ್ರು ಹಿಂದಿನ ಜನರು. ಆ್ಯಂಡ್ ಎಂಜಾಯ್ ವಾಕಿಂಗ್, ಮತ್ತು ವಾಕ್ ಮಾಡೋಕ್ಕೆ ಅವ್ರಿಗೆ ತುಂಬ ಖುಷಿ ಆಗ್ತಾ ಇತ್ತು. ರನ್ನಿಂಗ್, ಓಡಾಡ್ತಾ ಇದ್ರು. ಪ್ಲೇಯಿಂಗ್, ಮತ್ತು ಆಟ ಆಡ್ತಾ ಇದ್ರು. ಆ್ಯಂಡ್ ಲೀಪಿಂಗ್ ಅಂದರೆ ನಕ್ಕೊಂಡು ಹಾಡಾಡ್ಕೊಂಡು ಹೋಗ್ತಾ ಇದ್ರು. ದ ಅರ್ತ್ ವಾಸ್ ದ ಹೆಲ್ತಿಯೆಸ್ಟ್ ಪ್ಲೇಸ್ ಯು ಕುಡ್ ಇಮ್ಯಾಜಿನ್, ನಮ್ಮ ಭೂಮಿ ಎಲ್ಲ ಕಡೆಯಿಂದನೂ ಆರೋಗ್ಯವಾಗಿತ್ತು. ಆ ಥರ ಇಮ್ಯಾಜಿನ್ ಮಾಡ್ಬೋದು, ಅಷ್ಟು ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಕೈ ಮೇಲೆ ಕೈ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ ಈ ಜನಗಳು. ಸೊ ಅದಕ್ಕೆ ನಮ್ಮ ಭೂಮಿ ಹ್ಯಾಪಿಯೆಸ್ಟ್ ಆಗಿರುತ್ತೆ. ಇಟ್ ವಾಸ್ ಕ್ಲಿಯರ್ ದಟ್ ಬೋತ್ ಅಡಲ್ಟ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ವರ್ ಫುಲ್ ಆಫ್ ಜಾಯ್ ಆ್ಯಂಡ್ ವರ್ ಇನ್ ಗುಡ್ ಮೂಡ್ಸ್. ಮತ್ತು ದೊಡ್ಡವರು ಕೂಡ ಅಷ್ಟೇ, ಮಕ್ಕಳು ಕೂಡ ಅಷ್ಟೇ ತುಂಬ ಎಂಜಾಯ್ ಅಂದರೆ ಸಂತೋಷವಾಗಿದ್ದರು. ಮತ್ತು ಅವ್ರ ಮೂಡ್ಸ್ ಹೆಂಗಿತ್ತು ಅಂದರೆ ತುಂಬ ಯಾವಾಗಲೂ ಖುಷಿಯಾಗಿದ್ದರು. ಆಲ್ ದೀಸ್ ಮೇಡ್ ಒನ್ ಆಫ್ ದ ವಿಚಸ್ ಫ್ಯೂರಿಯಸ್. ಆಮೇಲೆ ಏನಾಯಿತು ಒಂದಿನ, ವಿಚಸ್ ಅಂದರೆ ಮಾಟಗಾರತಿಯರು, ಮಾಟ ಮಂತ್ರ ಮಾಡ್ತಾರಲ್ಲ ಅವರು ವಿಚಸ್ ಅಂತ ಹೇಳ್ತಾರೆ. ಸೊ ಅವ್ರು ಏನು ಮಾಡಿದ್ರು, ಫ್ಯೂರಿಯಸ್ ಅಂದರೆ ತುಂಬ ಸಿಟ್ಟನಂತ, ತುಂಬ ಕೋಪಿಷ್ಟ ಅಂತ ಹೇಳಲ್ವಾ, ಅಂದರೆ ಡೇಂಜರಸ್ ಅಂತ ಕೂಡ ನೀವು ಹೇಳ್ಬೋದು. ಅವರು ಮಾಟಗಾರತಿಯರು. ಶಿ ಸಜೆಸ್ಟೆಡ್ ದಟ್ all the witches should come together
ಟು ಪ್ರಿಪೇರ್ ಎ ಪೋಷನ್. ಅವಳು ಆ ವಿಚಸ್ ಇರುತ್ತಲ್ಲ, ಮಾಟಗಾರ್ತಿ ಏನು ಸಜೆಸ್ಟ್ ಮಾಡ್ತಾಳೆ ಅಂದರೆ, ಎಲ್ಲ ವಿಚಸ್ಸನ್ನು ನೀವು ಮಾಟಗಾರತಿಯರು ಒಂದು ಕಡೆ ಬನ್ನಿ, ನಾವೊಂದು ಪೋಷನ್ನ ರೆಡಿ ಮಾಡೋಣ. ಪೋಷನ್ ಅಂದರೆ ಒಂದು ಮ್ಯಾಜಿಕಲ್ ಲಿಕ್ವಿಡ್, ರಸ, ಒಂದು ಮಾಟ ಮಂತ್ರ ಮಾಡುವಂತಹ ಒಂದು ರಸ. ಅದು ರಸನ ನಾವು ಪ್ರಿಪೇರ್ ಮಾಡೋಣ ಬನ್ನಿ ಅಂತ ಕರೆಯುತ್ತೆ. ಯಾರು? ಒಂದು ಮಾಟಗಾರತಿ. ಒನ್ ಹೂ ಡ್ರಿಂಕ್ ಇಟ್ ವುಡ್ ಲೂಸ್ ದ ಡಿಸೈರ್ ಟು ಲೀವ್. ಅದನ್ನು ಕುಡಿದ್ಬಿಟ್ರೆ ಯಾರಾದರೂ ಅವ್ರಿಗೆ ಜೀವನದಲ್ಲಿ ಇರೋಕ್ಕೆ ಇಷ್ಟನೇ ಆಗಲ್ಲ, ಜೀವ ಇರೋಕ್ಕೆ, ಅವ್ರಿಗೆ ಲೈವ್ ಆಗಿರೋಕ್ಕೆ, ಜೀವಂತವಾಗಿರುವುದಕ್ಕೆ ಇಷ್ಟ ಆಗಲ್ಲ. ಅಷ್ಟು ಡೇಂಜರಸ್ ಆ ಪೋಷನ್. ಅದನ್ನು ರೆಡಿ ಮಾಡೋಣ ಬನ್ನಿ ಅಂತ ಕರೆಯುತ್ತೆ ಆ ವಿಚಸ್, ಅದು ಮಾಟಗಾರತಿ. ದಟ್ ನೈಟ್ ಆಲ್ ದ ವಿಚಸ್ ಗ್ಯಾದರ್ ಇನ್ ದ ಫಾರೆಸ್ಟ್. ಆವಾಗ ಎಲ್ಲ ಮಾಟಗಾರತಿಯರು ಫಾರೆಸ್ಟ್, ಒಂದು ಅರಣ್ಯದಲ್ಲಿ ಸೇರಿದ್ದರು. ಸೇರ್ಕೊಂಡು ಏನು ಮಾಡಿದ್ರು ಅಂತ ನೋಡೋಣ. ಸೊ ನೆಕ್ಸ್ಟ್, they all needed to put all their energy to make the potion. ಸೊ ಅವ್ರದ್ದು ಎಲ್ಲ ಎನರ್ಜಿ, ಅವ್ರದ್ದು ಏನು ಶಕ್ತಿ ಇರುತ್ತೋ ಆ ಮಾಟಗಾರತಿಯರು ಅದೆಲ್ಲ ಹಾಕಬೇಕಿತ್ತು. ಯಾವುದಕ್ಕೆ? ಆ ರಸನ ತಯಾರು ಮಾಡೋಕ್ಕೆ, ಆ ರಸನ ರೆಡಿ ಮಾಡೋಕ್ಕೆ. ಎಂಥ ರಸ? ಅದು ಯಾರಾದರೂ ಕುಡಿದ್ಬಿಟ್ರೆ ಅವರು ಸತ್ತೋಗ್ತಾರೆ, ಅವ್ರಿಗೆ ಜೀವನವಾಗಿರೋಕ್ಕೇ ಇಷ್ಟ ಆಗಿರಲ್ಲ. ಅಂಥ ರಸನ ರೆಡಿ ಮಾಡೋಕ್ಕೆ. ವಿಚ್ ವುಡ್ ಹ್ಯಾವ್ ಎ ಪವರ್ಫುಲ್ ಸ್ಪೆಲ್ ಆನ್ ಪೀಪಲ್. ಸೊ ಪವರ್ಫುಲ್ ಸ್ಪೆಲ್ ಅಂತ ಹೇಳಿದರೆ, ಮಾಟ ಮಾಡ್ತಾ ಇರೋರು ಅದು ಮ್ಯಾಜಿಕಲ್ ವರ್ಡ್ಸ್ ಹೇಳ್ತಾರೆ ನೋಡಿ, ಅದು ಏನಾನ ಮಂತ್ರಗಳು ಅಂತ ಹೇಳಲ್ವ ನಾವು, ಅದೇನೇನು ಮಂತ್ರಗಳು ಹೇಳ್ತಾ ಇರ್ತಾರೆ ಎಲ್ಲ ಮಾಟಗಾರ್ತಿಯರು. ಮಂತ್ರ ಹೇಳಿ 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 ಆ ಪೋಷಣ ರಸ ಮೇಲೆ ಅವ್ರ ಶಕ್ತಿನ ಅಲ್ಲಿ ಹಾಕ್ತಾ ಇರ್ತಾರೆ. ಡ್ಯೂರಿಂಗ್ ದ ಕಲೆಕ್ಷನ್ ಆಫ್ ಎನರ್ಜಿ, ಒನ್ ಆಫ್ ದ ವಿಚಸ್ ಮೇಡ್ ಎ ಮಿಸ್ಟೇಕ್ ಇನ್ ಅಟ್ಟರಿಂಗ್ ದ ವರ್ಡ್ಸ್. ಏನವರು ಮಂತ್ರ ಹೇಳ್ತಾ ಇರ್ತಾರೋ ಆವಾಗ ಏನಾಗುತ್ತೆ, ಒಂದೇ ಒಂದು ಮಾಟಗಾರತಿ ಸ್ವಲ್ಪ ಮಿಸ್ಟೇಕ್ ಮಾಡಿಬಿಡ್ತಾಳೆ. ಯಾವಾಗ ಅಂದರೆ ಮಂತ್ರ ಹೇಳ್ತಾ ಇರುವಾಗ, ಅಟ್ಟರಿಂಗ್ ದ ವರ್ಡ್ಸ್ ಅಂದರೆ ಮಂತ್ರ ಹೇಳ್ತಾ ಇರುವಾಗ. ಆವಾಗ ಏನಾಗುತ್ತೆ, ಆಸ್ ಎ ರಿಸಲ್ಟ್ ದೇರ್ ವಾಸ್ ಎ ಬಿಗ್ ಎಕ್ಸ್ಪ್ಲೋಷನ್. It was so big that it completely destroyed the forest. ಆವಾಗ ಒಂದು ಸ್ವಲ್ಪ ಮಿಸ್ಟೇಕಿಗೆ ಅವರೆಲ್ಲ ಅರಣ್ಯದಲ್ಲಿ ಸೇರಿದ್ರಲ್ಲ, ಅಲ್ಲಿ ಬೆಂಕಿ ಹತ್ಕೊಂತು. ಆವಾಗ ಅದು ಎಷ್ಟು ದೊಡ್ಡದು ಹತ್ಕೊಂತು ಅಂದರೆ ಎಲ್ಲ ಫಾರೆಸ್ಟೇ ಡೆಸ್ಟ್ರಾಯ್ ಆಗೋಯ್ತು, ಹಾಳಾಗೋಯ್ತು. ಅರಣ್ಯ ಫುಲ್ಲು ಎಲ್ಲ ಡೆಸ್ಟ್ರಾಯ್ ಆಗೋಯ್ತು. ಇಲ್ಲಿ ವಿಚ್ಚಿದ್ದು ಫೋಟೋ ಕೊಟ್ಟಿದ್ದಾರೆ ನೋಡಿ ಮಾಟಗಾರತಿಯರು ಅವರು. ಸೊ ಅವಾಗ ಏನಾಯಿತು, ಆಸ್ ಎ ರಿಸಲ್ಟ್ ಇಟ್ ಟರ್ನ್ ಆಲ್ ದ ವಿಚಸ್ ಇಂಟು ಟೀನಿ ಕ್ರಿಯೇಚರ್ಸ್ ಲೈಕ್ ಎ ಜರ್ಮ್ಸ್. ಆವಾಗ ಆ ಮಾಟಗಾರತಿಯರು, ದೊಡ್ಡ ದೊಡ್ಡ ಮಾಟಗಾರತಿಯರು ಏನಾದರೂ ಸ್ಮಾಲ್ ಕ್ರಿಯೇಚರ್ಸ್ ಆಗೋದ್ರು, ಅಂದರೆ ಸಣ್ಣ ಜೀವಿಗಳಾಗೋದ್ರು. ಆ ಜೀವಿ ಎಷ್ಟು ಚಿಕ್ಕದು ಅಂದರೆ ಜಮ್ಸಿನ ಥರ ಚಿಕ್ಕದು. ಜಮ್ಸ್ ಅಂದರೆ ನಮ್ಮ ಬಾಡಿನಲ್ಲಿ ಸಣ್ಣ ಸಣ್ಣವಾಗಿರುವಂತಹ ಕ್ರಿಯೇಚರ್ ಜೀವಿಗಳು. ಅದು ನಮ್ಮ ಬಾಡಿನಲ್ಲಿ ನಮಗೆ ಫೀವರ್ ಬಂದರೆ, ಮಲೇರಿಯಾ ಬಂದರೆ, ನಮ್ಮ ಬಾಡಿನಲ್ಲಿ ಜಾಸ್ತಿ ಆಗಿಬಿಟ್ರೆ ಈ ಜಮ್ಸ್ ಎಲ್ಲ ನಮ್ಮ ಬಾಡಿನಲ್ಲಿ, ಇವಾಗ ಟೀತಲ್ಲಿ ನಮ್ಮ ಹಲ್ಲಲ್ಲಿ ಜಮ್ಸ್ ಬಂದರೆ ಹಲ್ಲು ಯಾವ ಥರ ಹಾಳಾಗುತ್ತೋ ಆ ಥರ ಇದು ಜಮ್ಸ್ ಥರ ಅವರು ಆಗೋದ್ರು. ದೇ ವರ್ ಟ್ರ್ಯಾಪ್ಡ್ ಇನ್ ಎ ಲಿಕ್ವಿಡ್ ಇನ್ ಎ ಸ್ಮಾಲ್ ಬಾಟಲ್ ವಿಚ್ ವಾಸ್ ಲೈಯಿಂಗ್ ಇನ್ ಎ ಸ್ವ್ಯಾಂಪ್. ಆವಾಗ ಏನಾಯಿತು, ಒಂದು ಚಿಕ್ಕ ಲಿಕ್ವಿಡಲ್ಲಿ, ಅಂದರೆ ಒಂದು ಬಾಟಲಲ್ಲಿ ಏನಿತ್ತು, ನೀರಿತ್ತು. ಆ ನೀರಲ್ಲಿ ಎಲ್ಲ ಜಮ್ಸ್ ಅಂದರೆ ಈ ವಿಚಸ್ಸು ಆ ನೀರಲ್ಲಿ ಹೋಗಿ ಸೇರಿಕೊಂಡ್ರು ಆ ಬಾಟಲ್ ಒಳಗಡೆ. ಆ ಬಾಟಲ್ ಎಲ್ಲಿತ್ತು ಅಂದರೆ ಸ್ವ್ಯಾಂಪಲ್ಲಿ. ಸ್ವ್ಯಾಂಪ್ ಅಂತ ಹೇಳಿದ್ರೆ ಒಂದು ಸಾಫ್ಟ್ ಆಗಿರೋವಂಥ ವೆಟ್ ಲ್ಯಾಂಡ್.
ಮಡ್ಡಿ ಅಂತ ಹೇಳಲ್ವಾ. ಸೊ ಅದನ್ನು ನಾವು ಸ್ವ್ಯಾಂಪ್ ಅಂತ ಹೇಳ್ತೀವಿ. ಸೊ ಅಲ್ಲೆಲ್ಲ ನೀರು ಥರ ಇರುವಂತಹ ಜಾಗ, ಅದು ಭೂಮಿ, ಅದನ್ನು ಸ್ವ್ಯಾಂಪ್ ಅಂತ ಕರಿತೀವಿ. ಆ ಬಾಟಲಲ್ಲಿ ಎಸ್ತಿದ್ರು, ಆ ಬಾಟಲಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ರು ಯಾರು, ವಿಚಸ್. ಅವ್ರು ದೊಡ್ಡಾಗಿರ್ತಾರೆ. ಬಟ್ ಈ ಎಕ್ಸ್ಪ್ಲೋಷನ್ ಆದ ತಕ್ಷಣ ಏನಾಯಿತು, ಸ್ಮಾಲ್ ಕ್ರಿಯೇಚರ್, ತುಂಬ ಚಿಕ್ಕ ಜೀವಿ ಆಗೋಯ್ತು. ಒನ್ ಡೇ ಎ ಲಿಟಲ್ ಬಾಯ್ ಫೌಂಡ್ ದಿಸ್ ಬಾಟಲ್. ಆ ಲಿಟಲ್ ಬಾಯ್ ಒಂದು ದಿವಸ, ಒಂದು ಚಿಕ್ಕ ಮಗು ಆ ಬಾಟಲ್ನ ಹುಡ್ಕೊಂತು. ಥಿಂಕಿಂಗ್ ಇಟ್ ಕಂಟೈನ್ ಎ ನೈಸ್ ನ್ಯೂ ಡ್ರಿಂಕ್, ಹಿ ಸ್ವ್ಯಾಲೋಡ್ ಇಟ್ ಫುಲ್ಲಿ. ಅದು ಏನು ಯೋಚನೆ ಮಾಡಲ್ಲ, ಏನೋ ಡ್ರಿಂಕ್ ಇದೆ ಹೊಸದು ಅಂತ ಕುಡಿದು ಬಿಡ್ತಾನೆ. ಯಾರು, ಒಂದು ಹುಡುಗ. ಏನಿತ್ತು ಅದರಲ್ಲಿ, ವಿಚಸ್ ಇದ್ರು, ಜಮ್ಸ್ ಥರ ಕ್ರಿಯೇಚರ್ಸ್ ಅದರಲ್ಲಿ ಸೇರ್ಕೊಂಡಿದ್ರು. ಆ ಬಾಟಲ್ನ, ನೀರಿನ ಬಾಟಲ್ನ ಬಾಯ್ ಕುಡಿದು ಬಿಡ್ತಾನೆ. The gems like witches took advantages of this situation. Though they could not physically harm anyone, they learned to change the boy's likes and dislikes. ಆವಾಗ ಏನಾಯಿತು, ಅವ್ರಿಗೇನು ವಿಚಸ್ ಅವ್ನು ಕುಡ್ದ ತಕ್ಷಣ ಒಂದು ಅಡ್ವಾಂಟೇಜ್ ತಗೊಳ್ಳೋಣ, ಇವಾಗಾದರೂ ನಾವೇನ ಮಾಡೋಣ ಇದು ಮನುಷ್ಯರನ್ನ ಅಂತ ಹೇಳಿಬಿಟ್ಟು, ಅವರಿಗಂತೂ ಫಿಸಿಕಲಿ ಏನು ಅವ್ರಿಗೆ ಬಡಿಯೋದು ಆ ಥರ ಅಂತೂ ಆಗಲ್ಲ. ಬಟ್ ಇವನು ಒಳಗಡೆ ಅವನಿಗೇನು ಇಷ್ಟ ಇರುತ್ತೋ, ಏನು ಇಷ್ಟ ಇರಲ್ವೋ ಅದನ್ನು ನಾವು ಚೇಂಜ್ ಮಾಡೋಣ ಅಂತ ಯೋಚನೆ ಮಾಡಿಕೊಂಡ್ರು. ಯಾರು, ವಿಚಸ್. ಲೈಕ್ಸ್ ಅಂದರೆ ಅವ್ನಿಗಿಷ್ಟ ಇರುವಂತಹ ಥಿಂಗ್ಸ್, ಡಿಸ್ಲೈಕ್ಸ್ ಅಂದರೆ ಅವ್ನಿಗೇನು ಇಷ್ಟ ಇರಲ್ವೋ ಅದು. ಎ ಫ್ಯೂ ಡೇಸ್ ಎ ಫನ್ನಿ ಫೀಲಿಂಗ್ ಸ್ಟಾರ್ಟೆಡ್ ಇನ್ ಎ ಬಾಯ್ಸ್ ಮೌತ್. ಆವಾಗ ಅವನ ಬಾಯಿಯಲ್ಲಿ ಒಂದು ಫನ್ನಿ ಫೀಲಿಂಗ್ ಅಂದರೆ ಒಂಥರ ಏನೋ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಏನೋ ಮುಖ ಎಲ್ಲ ಏನೋ ತಿನ್ನಬೇಕು ಅಂತ, ಆ ಥರ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಹಿ ನೋ ಲಾಂಗರ್ ವಾಂಟೆಡ್ ಟು ಈಟ್ ವೆಜಿಟೇಬಲ್ ಫ್ರೂಟ್ಸ್ ಆ್ಯಂಡ್ ಗುಡ್ ಫುಡ್. ಅವಾಗ ಅವನಿಗೆ ಆ ಫ್ರೂಟ್ಸ್, ವೆಜಿಟೇಬಲ್ಸ್, ಎನರ್ಜಿ ಕೊಡುವಂತಹ ಅಂಶಗಳು, ಆಹಾರ ಏನಿರುತ್ತೆ, ಆ ಫಲಗಳು, ತರಕಾರಿಗಳು, ಅದೆಲ್ಲ ತಿನ್ನೋಕ್ಕೆ ಅವನಿಗೆ ಇಷ್ಟ ಆಗಲ್ಲ. ಅವನಿಗೇನು ಇಷ್ಟ ಆಗಿರುತ್ತೆ, ಆಲ್ ಹಿ ವಾಂಟೆಡ್ ಟು ಡೂ ವಾಸ್ ಆಸ್ಕ್ ಫಾರ್ ಪಿಜ್ಜಾ, ಬರ್ಗರ್. ಅವ್ನಿಗೆ ಬರೀ ಏನು ಆಸೆ ಆಗುತ್ತೆ, ಪಿಜ್ಜಾ ಬೇಕು, ನನಗೆ ಬರ್ಗರ್ ಬೇಕು, ಆ ಥರ ಮಗುಗೆ ಸ್ಟಾರ್ಟ್ ಆಗುತ್ತೆ. ಸೊ ಏನಕ್ಕೆ ಆ ಥರ ಆಗ್ತಾ ಇರೋದು, ಈ ವಿಚಸ್, ಜಮ್ಸ್ ಅವನ ಬಾಡಿನಲ್ಲಿ ಹೋಗಿದೆಯಲ್ಲ ಅದಕ್ಕೆ. And waited for them at home. He wasted his time waiting for food from hotels or restaurants and watching television, eating ice cream, chips. ಆವಾಗ ಆ ಫುಡ್ಡನ್ನ ಆರ್ಡರ್ ಮಾಡೋದು, ವೇಟ್ ಮಾಡೋದು, ಮತ್ತು ರೆಸ್ಟೋರೆಂಟ್ಸಲ್ಲಿ ಹೋಗೋದು, ಹೋಟೆಲ್ಸಿಂದ ತರಿಸ್ಕೊಳ್ಳೋದು, ಮನೆ ಆಹಾರ ಇಷ್ಟ ಆಗಲ್ಲ, ಬರೀ ಟಿ ವಿ ನೋಡೋದು, ಐಸ್ ಕ್ರೀಮ್ ತಿನ್ನೋದು, ಚಿಪ್ಸ್ ತಿನ್ನೋದು, ಅದೇ ಅಭ್ಯಾಸ ಅವನಿಗೆ ಆಗ್ತಾ ಇರುತ್ತೆ ಆ ಮಗುಗೆ. No longer did he enjoy fruits and vegetables. ಅವನಿಗೆ ಫಲಗಳು ಮತ್ತು ತರಕಾರಿಗಳು ತಿನ್ನೋಕ್ಕೆ ಇಷ್ಟ ಆಗಲ್ಲ. He did not feel like walking, running and playing with his friend. ಮತ್ತು ಅವ್ನಿಗೇನು ಇಷ್ಟ ಆಗಲ್ಲ ಅಂದರೆ ವಾಕ್ ಮಾಡೋದು, ರನ್ ಮಾಡೋದು, ಪ್ಲೇಯಿಂಗ್ ಮಾಡೋದು ಅವ್ನಿಗೆ ಇಷ್ಟ ಆಗಲ್ಲ. ಫಸ್ಟ್ ಎಲ್ಲ ಇಷ್ಟ ಆಯಿತು, ಇವಾಗ ಅವನಿಗೆ ಇಷ್ಟ ಆಗ್ತಾ ಇಲ್ಲ, ಯಾಕಂದರೆ ಅವನ ಬಾಡಿನಲ್ಲಿ ಜಮ್ಸ್ ಹೋಗಿದೆ. Eventually he stopped going out of the house and sitting and lying about. ಆವಾಗ ಅವನು ಮನೆಯನ್ನು ಬಿಟ್ಟು ಎಲ್ಲೂ ಹೋಗ್ತಾ ಇರಲಿಲ್ಲ, ಸುಮ್ಮನೆ ಕೂತ್ಕೊಂಡು ಇಲ್ಲಾಂದರೆ ಮಲಿಕೊಂಡು ಇರ್ತಾ ಇದ್ದ. ಹೀ ಸ್ಟಾರ್ಟೆಡ್ ಫೀಲಿಂಗ್ ಇಲ್ಲಿಂದ ಶುರು ಆಯ್ತು ನೋಡಿ. ಆವಾಗ ಅವನು ಏನಾಗೋಯ್ತು, ಅವನಿಗೆ ಕಾಯಿಲೆ ಬರೋ ಥರ ಆಗೋಯ್ತು. ಬಿಫೋರ್ ಲಾಂಗ್ ಹೀ ಹ್ಯಾಡ್ ನೋ ಡಿಸೈರ್ ಟು ಡೂ ಎನಿಥಿಂಗ್. ಆವಾಗ ಅವನಿಗೆ ಏನು ಮಾಡೋಕ್ಕೂ ಇಷ್ಟ ಆಗ್ತಾ ಇರಲಿಲ್ಲ.
ದ ಈವಿಲ್ ಪೋಷನ್ ಹ್ಯಾಡ್ ವರ್ಕ್. ಇವಾಗ ಆ ಈವಿಲ್ ಪೋಷನ್ ಏನಿತ್ತು, ಆ ರಸ ಅವ್ರು ಏನು ಮಾಡಿದ್ರೋ ವಿಚಸ್ ಮಾಟಗಾರತಿಯರು, ಇಲ್ಲಿ ಈ ಹುಡುಗನಿಗೆ ವರ್ಕ್ ಆಗೋಯ್ತು. And the worst thing of all was that the witches had learned to jump from one person to another like virus. ಅವಾಗ ಇನ್ನೊಂದು ಏನಪ್ಪ ಇವ್ರದ್ದು ಅಡ್ವಾಂಟೇಜ್ ಏನಂದರೆ, ಆ ಮಾಟಗಾರ್ತಿಯರು ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ವೈರಸ್ ಥರ ಹರಡೋದು ಸ್ಟಾರ್ಟ್ ಆಗಾಯಿತು. ಇವಾಗ ಈ ಬಾಯ್ಗೆ ಹೆಂಗೆ ಆಗ್ತಾ ಇದೆಯೋ, ತರಕಾರಿ ಮತ್ತು ಫ್ರೂಟ್ಸ್ ತಿನ್ನೋಕ್ಕೆ ಏನು ಆಗ್ತಾ ಇಲ್ವೋ, ಪಿಜ್ಜಾ, ಬರ್ಗರ್, ಟಿ ವಿ ನೋಡೋದು, ಐಸ್ ಕ್ರೀಮ್ ತಿನ್ನೋದು, ಚಿಪ್ಸ್ ತಿನ್ನೋದು, ಅವನಿಗೆ ಎಕ್ಸಸೈಸ್ ಮಾಡೋಕ್ಕಾಗ್ತಾ ಇಲ್ಲ, ಆ ಥರ ಆಗ್ತಾ ಇರೋದನ್ನು ಬೇರೆಯವ್ರಿಗೂ ಬೇರೆಯವ್ರಿಗೂ ಹಡ್ಸೋಣ, ಈ ಥರನೇ ಇವ್ರಿಗೆ ಮಾಡ್ಸೋಣ ಅಂತ ವಿಚಸ್ ಸ್ಪ್ರೆಡ್ ಆಗ್ತಾ ಇತ್ತು ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ. ದೇ ಮ್ಯಾನೇಜ್ ಟು ಟರ್ನ್ ದ ಎಫೆಕ್ಟ್ ಆಫ್ ದ ಪೋಷನ್ ಇನ್ ಟು ಒನ್ ಆಫ್ ದ ವರ್ಸ್ಟ್ ಡಿಸೀಸ್, ದ ಡಿಸೀಸ್ ಆಫ್ ವಾಸ್ಟಿಂಗ್ ಲೈಫ್. ಆವಾಗ ಒಂದು ಪರ್ಸನಿಂದ ಇನ್ನೊಂದು ಪರ್ಸನಿಗೆ ಎಫೆಕ್ಟ್ ಆಗ್ತಾ ಇತ್ತು. ಆವಾಗ ಒಂದು ಡಿಸೀಸ್ ಥರ, ಒಂದು ಕಾಯಿಲೆ ಥರ ಬಂದ್ಬಿಡ್ತು. ಆ ಕಾಯಿಲೆನ ಏನಿಂದ ಹೆಸರಿಂದ ಕರೀತಾ ಇದ್ದಾರೆ ಅಂದರೆ ವೇಸ್ಟಿಂಗ್ ಲೈಫ್, ಅಂದರೆ ಲೈಫು ವೇಸ್ಟ್ ಆಗ್ತಾ ಇರೋದಂತಹ ಕಾಯಿಲೆ, ವಾಸ್ಟಿಂಗ್ ಆಫ್ ಲೈಫ್. It was a long while before, with the help of his microscope, Dr. Fit and Healthy discovered that the little witches were causing this disease. ಇವಾಗ ಡಾಕ್ಟರ್ ಫಿಟ್ ಅಂಡ್ ಹೆಲ್ತಿ ಅವರು ಕಂಡುಹಿಡಿದ್ರು, ಮೈಕ್ರೋಸ್ಕೋಪಿಂದ ಹಾಕಿ, ಇದು ಏನಂದರೆ ಒಳಗಡೆ ನಿಮ್ಮದು ಜಮ್ಸ್ ಹೋಗಿದೆ. There were no vaccine or cough mixture to get rid of them. ಇದಕ್ಕೆ ನಿಮಗೆ ಇಂಜೆಕ್ಷನ್ ಕೊಟ್ಟರು ನಿಮಗೆ ಏನೂ ಆಗಲ್ಲ, ಕಮ್ಮಿ ಆಗಲ್ಲ. The doctor found out that the witches could not tolerate joy and good food. ನಿಮ್ಮ ಒಳಗಡೆ ಇರುವಂಥ ಕ್ರಿಯೇಚರ್ ಮಾಟಗಾರತಿಯರು ನಿಮಗೆ ಒಳ್ಳೆಯ ಆಹಾರವನ್ನು ತಿನ್ನಕ್ಕೆ ಕೊಡುತ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಫಿಟ್ ಅಂಡ್ ಹೆಲ್ತಿ. It turned out that the best cure was to make strong effort to live a healthy, joyful and happy life. ಇದಕ್ಕೆ ಏನಪ್ಪ ಈ ಸಮಸ್ಯೆಗೆ ಪರಿಹಾರ ಏನಂದರೆ, ನಿಮಗೆ ನೀವು ಮೊದಲ ಥರ ಒಳ್ಳೆಯ ಆಹಾರವನ್ನು ತಿನ್ನಬೇಕು, ರನ್ನಿಂಗ್ ವಾಕಿಂಗ್ ಮಾಡಬೇಕು, ನಗ್ನಗ್ತಾ ಜೀವನವನ್ನು ನಡೆಸಬೇಕು ಅಂತ ಹೇಳ್ತಾರೆ ಡಾಕ್ಟರ್ ಫಿಟನ್. ವೆನ್ ಎ ಪರ್ಸನ್ ಬಿಕೇಮ್ ಹೆಲ್ತಿ, ದ ವಿಚಸ್ ಹ್ಯಾಡ್ ಟು ಲೀವ್ ದಟ್ ಬಾಡಿ ಆಸ್ ಸೂನ್ ಆಸ್ ದೆ ಕುಡ್, ರೈಡಿಂಗ್ ಆಫ್ ಆನ್ ಎ ಸ್ನೀಸ್. ನೀವು ಯಾವ ಥರ ಸ್ನೀಸ್ ಮಾಡ್ತೀರೋ, ಅಂದರೆ ಅಚ್ಚಿ ಅಂತ ಹೇಳಲ್ವಾ, ಸೊ ಆ ಥರ ಸ್ನೀಸ್ ಮಾಡ್ತಿರೋ ಆ ಥರ ಹೊಲ್ಟೋಗುತ್ತೆ. ಯಾವಾಗ ಹೊಲ್ಟೋಗುತ್ತೆ ಆ ವಿಚಸ್, ಆ ಜಮ್ಸು, ನೀವು ಹೆಲ್ತಿ ಲೈಫನ್ನ ಮಾಡಿದ್ರೆ, ವಾಕಿಂಗ್, ರನ್ನಿಂಗ್, ಪ್ಲೇಯಿಂಗ್, ಗೋಯಿಂಗ್ ಔಟ್ಸೈಡ್, ಪ್ಲೇಯಿಂಗ್ ವಿತ್ ಫ್ರೆಂಡ್ಸ್ ಜೊತೆ ಆಟ ಆಡೋದು, ವಾಕಿಂಗ್ ಮಾಡೋದು, ರನ್ನಿಂಗ್ ಮಾಡೋದು, ಹೆಲ್ದಿ ಆಹಾರವನ್ನು ತಗೊಳ್ಳೋದು, ಅದೆಲ್ಲ ಮಾಡಿದ್ರೆ ಈ ವಿಚಸ್ಸೇ ಹೊಲ್ಟೋಗುತ್ತೆ. ಎಷ್ಟು ಬೇಗ ಹೋಗ್ಬೇಕು ಅಷ್ಟು ಬೇಗ. From then on, the best remedy was neither pills nor injections, but just a little bit of effort to eat some fruits and vegetables and to do some exercise. ಆವಾಗಲಿಂದ ಈ ಕಾಯಿಲೆಯ ಪರಿಹಾರ ಏನಾಯಿತು, ಟ್ಯಾಬ್ಲೆಟ್ ತಗೊಳ್ಳೋದಲ್ಲ, ಇಂಜೆಕ್ಷನ್ ತಗೊಳ್ಳೋದಲ್ಲ, ಒಂದು ಸ್ವಲ್ಪ ಬಾಡಿನ ಎಫರ್ಟ್ ಮಾಡೋದು, ಏನಂತ ಫ್ರೂಟ್ಸ್ ತಗೊಳ್ಳೋದು, ಆಮೇಲೆ ಫಲಗಳು ತಿನ್ನೋದು, ವೆಜಿಟೇಬಲ್ಸ್ ಅಂದರೆ ತರಕಾರಿಗಳನ್ನು ತಿನ್ನೋದು, ಮತ್ತು ಎಲ್ಲಕ್ಕಿಂತ ಇಂಪಾರ್ಟೆಂಟು ಎಕ್ಸಸೈಸ್ನ ಮಾಡೋದು. ಅದೇ ಈ ಪರಿಹಾರ, ಈ ರೆಮಿಡಿ ಇದೆ ಈ ಕಾಯಿಲೆಗೆ. Whoever came to see Dr. Fit and Healthy and took his advice ended up totally well, being cured of wasting life disease. ಯಾರ್ಯಾರು ಡಾಕ್ಟರ್ ಫಿಟ್ ಆ್ಯಂಡ್ ಹೆಲ್ತಿ ಹತ್ರ ಅಡ್ವೈಸ್ ತೊಗೊಳಕ್ಕೆ ಬರ್ತಾರೋ ಅವರು ತುಂಬ ಕ್ಯೂರ್ ಆಗಿಬಿಡ್ತಾರೆ. ಈ ಡಿಸೀಸ್ ಐತಲ್ಲ, ಈ ಕಾಯಿಲೆ ವಾಸ್ಟಿಂಗ್ ಲೈಫ್ ಡಿಸೀಸ್, ಅದು ಹೊಲ್ಟೋಗುತ್ತೆ ಅಂತ
ಈ ಕತೆ ಇದೆ. ಸೊ ಟೋಟಲಿ ಇದ್ರದ್ದು ಸಾರಾಂಶ ಏನಂದರೆ, ಒಳ್ಳೆಯ ಆಹಾರವನ್ನು ನೀವು ತಿಂದರೆ ಚೆನ್ನಾಗಿರ್ತೀರಾ ಅಂತ. ಇದು ಫಾಸ್ಟ್ ಫುಡ್, ಬೇಕ್ರಿ ಫುಡ್ ಎಲ್ಲ ತಿಂದರೆ ನಿಮ್ಮ ಹೆಲ್ತ್ ಹಾಳಾಗುತ್ತೆ. ಅದ್ರ ಜೊತೆ ಎಕ್ಸಸೈಸ್ ಕೂಡ ಮಾಡ್ತಾ ಇರಬೇಕು, ಆವಾಗ ನಿಮ್ಮ ಜೀವನ ಹೆಲ್ತಿಯಾಗಿರುತ್ತೆ. ಸೊ ಇಷ್ಟು ಇದು ಲೆಸನ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್. ನೆಕ್ಸ್ಟ್ ಕ್ಲಾಸಲ್ಲಿ ಈ ಲೆಸನ್ದು ನಾನು ನೋಟ್ಸ್ ಕೂಡ ಕೊಡ್ತೀನಿ. ಬಾಯ್.